ಫ್ರೆಂಡ್ಸ್, ನಾವೆಲ್ಲ ಚಪಾತಿ ಹಿಟ್ಟನ್ನು 5ರಿಂದ 10 ಕೆ ಜಿ ಚಪಾತಿ ಹಿಟ್ಟಂತೂ ತರಿಸಿರ್ತೀವಿ ಅಲ್ವಾ. ಈ 5 ಕೆ ಜಿ ಚಪಾತಿ ಹಿಟ್ಟಿನ ಬ್ಯಾಗನ್ನು ನಾವು ಆ ಕವರನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬಿಸಾಕುವಂತಹ ಈ ಕವರನ್ನು ಕೂಡ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ನೋಡಿ ಕವರ್ನ ನಾನು ಉಲ್ಟಾ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಉಲ್ಟಾ ಮಾಡಬೇಕು. ನಾನು ಹೇಗೆ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ಉಲ್ಟಾನ ಮಾಡ್ಕೊಳ್ಳಿ. ಅಂದರೆ ಫುಲ್ ಅಲ್ಲ, ಜಸ್ಟ್ ಮುಕ್ಕಾಲು ಭಾಗದವರೆಗೂ ನೀವು ಹೀಗೆ ಉಲ್ಟಾ ಮಾಡಿಕೊಂಡು ನಂತರ ಈ ಕೆಳಗಡೆ ಇರುತ್ತಲ್ಲ ನೋಡಿ, ಇದನ್ನು ಹೀಗೆ ಮಾಡಿ. ನಂತರ ಹೀಗೆ ಮಾಡಿಬಿಟ್ಟು ಇದನ್ನು ಇದ್ರ ಒಳಗಡೆ ಹಾಕಬೇಕು. ನೋಡಿ, ಈ ರೀತಿ ಹೀಗೆ ಒಳಗಡೆ ಹಾಕಬೇಕು. ಇದೇ ಥರನೇ ಈ ಕಡೆ ಬದಿಯಲ್ಲೂ ಕೂಡ ಸೇಮ್ ಎರಡೂ ಕಡೆಯಲ್ಲೂ ಕೂಡ ಈ ರೀತಿ ಮಾಡಿಕೊಂಡ್ರೆ ನಮಗೆ ಒಂದು ಬಾಸ್ಕೆಟ್ ಥರ ರೆಡಿ ಆಗುತ್ತೆ. ಕೆಲವೊಂದು ಸರಿ ಎಷ್ಟೊಂದು ಬಾಸ್ಕೆಟ್ ಬೇಕಾಗುತ್ತೆ ಅದು ಇದು ಅಂತ ಹೇಳಿ ಹಾಕಿಡೋಕ್ಕೆ. ಸೊ ಅಂಥ ಟೈಮಲ್ಲಿ ನೀವು ಅಂಗಡಿಯಿಂದ ತರೋ ಬದಲು ಇದನ್ನು ನೀವು ಯೂಸ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ. ನೋಡಿ, ನಾನಿಲ್ಲಿ 2 ಬಾಸ್ಕೆಟ್ನ ರೆಡಿ ಮಾಡಿದ್ದೀನಿ. ಅದರ ಒಳಗಡೆ ನಾನು ಒಂದು ಕಾರ್ಡ್ಬೋರ್ಡ್ ಶೀಟನ್ನು ನಾನು ಇಟ್ಕೊಂಡಿದ್ದೀನಿ. ನಂತರ ಈರುಳ್ಳಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಈರುಳ್ಳಿ ಇಡಲಿಕ್ಕೆ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ. ಈರುಳ್ಳಿ ಹಾಗೆಯೇ ಟೊಮೆಟೊ ಅಥವಾ ಆಲೂಗಡ್ಡೆ, ನಾವು ಯಾವುದೇ ತರಕಾರಿ ಕೂಡ ನಾವು ಈ ಥರ ಬಾಸ್ಕೆಟ್ ಮಾಡಿಬಿಟ್ಟು ನಾವು ಇಟ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಲ್ವಾ. ಕೇವಲ ತರಕಾರಿಗಳನ್ನು ಇಡಲಿಕ್ಕೆ ಅಷ್ಟೇ ಅಲ್ಲ, ಮತ್ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಎಂಡ್ವರೆಗೂ ಮಿಸ್ ಮಾಡ್ದೇ ಸ್ಕಿಪ್ ಮಾಡ್ದೇ ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಚೀಲವನ್ನು ನಾನು ಅರ್ಧ ಭಾಗವಾಗಿ ಹೀಗೆ ಮಡಚಿಟ್ಕೊಂಡಿದ್ದೀನಿ. ನಂತರ ನಿಮ್ಮನೇಲಿ ಹಳೆ ಬಟ್ಟೆಗಳಿರುತ್ತಲ್ವ, ಹಳೆ ಬಟ್ಟೆಗಳಿಗೇನು ಕೊರತೆನಾ ಸಿಕ್ಕಾಬಟ್ಟೆ ಇರುತ್ತಲ್ವ, ಸೊ ಅವುಗಳನ್ನು ನೀವು ಈ ಚೀಲದ ಒಳಗಡೆ ಹೀಗೆ ಇಡಿ. ನೋಡಿ, ಈ ರೀತಿ ನೀಟಾಗಿ ಹೀಗೆ ಮಡಚಿಬಿಟ್ಟು ಇದ್ರ ಒಳಗಡೆ ಹೀಗೆ ಹಾಕಬೇಕು. ಸಿಂಪಲ್ ಆದ್ರೂ ಚೆನ್ನಾಗಿದೆ. ನೋಡಿ, ಈ ರೀತಿ ನಾವು ಎಲ್ಲ ಬಟ್ಟೆಗಳನ್ನು ಇದ್ರ ಒಳಗಡೆ ಇಟ್ಬಿಟ್ಟು, ಹಳೆ ಬಟ್ಟೆಗಳನ್ನು ಹೀಗೆ ಇಟ್ಬಿಟ್ಟು ನಂತರದಲ್ಲಿ ನಾವೇನು ಇಲ್ಲಿ ಮೇಲ್ಗಡೆ ಓಪನ್ ಇದೆಯಲ್ಲ, ಇಲ್ಲಿ ನಾನೀಗ ಪಿನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಓಪನ್ ಇರೋ ಜಾಗದಲ್ಲಿ ನೋಡಿ ಒಂದು 3ರಿಂದ 4 ಪಿನ್ನನ್ನು ಮಾಡ್ಕೊಳ್ಳಿ, ಅಥವಾ ನೀವು ಹೊಲಿಗೆ ಕೂಡ ಹಾಕೋಬಹುದು. ನೋಡಿ, ಈ ರೀತಿ ಒಂದು ಪಿಲ್ಲು ಥರ ಆಯಿತು ಅಲ್ವಾ. ಈಗ ನಾವಿದಕ್ಕೆ ಒಂದು ಕವರನ್ನು ರೆಡಿ ಮಾಡೋಣ. ಅದಕ್ಕಾಗಿ ನಾನಿಲ್ಲಿ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನೋಡಿ, ಈ ಬ್ಲೌಸ್ ಪೀಸನ್ನು ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಬ್ಲೌಸ್ ಪೀಸಲ್ಲಿ ಹಾಫ್ ಭಾಗನೂ ಬೇಕಾಗಲ್ಲ, ಸ್ವಲ್ಪ ಸಾಕಾಗುತ್ತೆ. ನೋಡಿ, ಈ ರೀತಿ ಮಿಡಲ್ನಲ್ಲಿ ಇಟ್ಕೊಂಡ್ಬಿಟ್ಟು ನಂತರ ಈ ಸೈಡಿಂದ ಹೀಗೆ ನೋಡಿ ಜಾಸ್ತಿ ಇರೋದ್ರಿಂದ ಮತ್ತೆ ನಾನು ಇದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡ ನಂತರ ನೋಡಿ ಇದನ್ನು ಕವರ್ ಟೈಪು ನಾವು ಸ್ವಲ್ಪ ಸ್ಟಿಚ್ ಮಾಡ್ಕೊಂಡು ಬರೋಣ. ನೋಡಿ, ಸೈಡಿಗೆ ನೀವು ಸ್ಟಿಚ್ ಮಾಡಿದರೆ ಆಯಿತು. ನಾನೀಗ ತೋರಿಸ್ತಾ ಇದ್ದೀನಲ್ಲ, ಅಳತೆನ ನೋಡ್ಕೊಂಡ್ಬಿಟ್ಟು ಹೀಗೆ ಮಡಚಿಬಿಟ್ಟು ನೀವು ಸೈಡಲ್ಲಿ ಆ ಸೈಡು ಹಾಗೆ ಈ ಸೈಡು ಎರಡೂ ಬದಿಯಲ್ಲೂ ಸ್ಟಿಚ್ ಮಾಡ್ಕೊಂಡು ಬನ್ನಿ. ನೋಡಿ, ಸ್ಟಿಚ್ ಮಾಡ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಇದೆ. ಈಗ ಇದನ್ನು ಉಲ್ಟಾ ಇತ್ತಲ್ಲ, ಇದನ್ನು ಸೀದಾ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸೀದಾ ಮಾಡಿಕೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪಿಲ್ಲುನ ಇದರೊಳಗಡೆ ಹಾಕಿದರೆ ಆಯಿತು. ಚೆನ್ನಾಗಿರುವಂತಹ ಪಿಲ್ಲು ರೆಡಿಯಾಗಿ ಹೋಯಿತು. ನೋಡಿ, ಏನಂತ ಬಿಸಾಕ್ತೀವಲ್ವ, ಇದನ್ನು ಬಿಸಾಕೋ ವಸ್ತುವಿಂದ ನಾವು ಪಟ್ಟಂತ ರೆಡಿ ಮಾಡಿಬಿಟ್ವಿ. ನೋಡಿ, ಈ ರೀತಿ ಪಿಲ್ಲುನ ರೆಡಿ ಮಾಡಿಕೊಂಡು ಡೆಕೋರೇಟಿವ್ ಆಗಿ ಸೋಫಾ ಮೇಲೆ ಇಡ್ಬೋದು ಅಥವಾ ದಿವಾನ್ ಕಾಟ್ಗಳ ಮೇಲೆ ಇಡಬಹುದು. ಚೆನ್ನಾಗೂ ಕಾಣಿಸುತ್ತೆ, ನೋಡೋಕ್ಕೆ ನೀಟಾಗೂ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಬನ್ನಿ. ದಿನನಿತ್ಯ ಉಪಯೋಗಕ್ಕೆ ಬರುವಂತಹ ಅಡಿಗೆ ಮನೆಯ ಕೆಲವೊಂದಿಷ್ಟು ಟಿಪ್ಸ್ಗಳು ಇಲ್ಲಿವೆ. ನಿಮಗೆಲ್ಲ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಸಕ್ಕರೆ ಡಬ್ಬದಲ್ಲಿ ನಾವು ಹೀಗೆ ಸಕ್ಕರೆ ಹಾಕಿಟ್ಟವಾಗ ಕೆಲವೊಂದು ಸಾರಿ ಸಕ್ಕರೆ ನೀರು ಹೊಡೆದ್ಬಿಟ್ಟು ಒಂಥರ ಹಸಿ ಆಗಿಬಿಟ್ಟಿರುತ್ತೆ. ಸೊ ಆ ಥರ ಆಗಬಾರ್ದು. ಅಥವಾ ಈ ಕೆಲವೊಂದು ಸಾರಿ ಸಕ್ಕರೆಗೆ ಇರುವೆಗಳೆಲ್ಲ ಎಷ್ಟೇ ನಾವು ಕ್ಲೀನ್ ಮಾಡಿಟ್ರು ಮತ್ತು ಇರುವೆಗಳು ಮೆತ್ಕೊಂಡಿರುತ್ತೆ. ಸೊ ಆ ರೀತಿ ಇರುವೆಗಳು ಬರಬಾರ್ದು, ನೀರು ಸಕ್ಕರೆ ಆಗಬಾರ್ದು ಅಂದರೆ ನಾವು ಒಂದು 4-5 ಲವಂಗವನ್ನು ಈ ರೀತಿ ಸಕ್ಕರೆ ಡಬ್ಬದಲ್ಲಿ ಹಾಕಿಬಿಟ್ಟು ಇಡೋದ್ರಿಂದ ಇರುವೆಗಳೂ ಬರೋದಿಲ್ಲ, ಹಾಗೆಯೇ ಸಕ್ಕರೆ ಕೂಡ ನೀರು ಆಗೋದಿಲ್ಲ.
ಏಲಕ್ಕಿಯ ಸಿಪ್ಪೆಗಳನ್ನು ಹಾಕೋದ್ರಿಂದ, ಅಂದರೆ ಏಲಕ್ಕಿನ ನಾವು ಯೂಸ್ ಮಾಡಿರ್ತೀವಿ, ಆದರೆ ಈ ಥರ ಸಿಪ್ಪೆಗಳನ್ನು ಬಿಸಾಕ್ಬಿಡ್ತೀವಿ. ಆ ಬಿಸಾಕುವ ಬದಲು ಈ ಥರ ಸಿಪ್ಪೆಗಳನ್ನು ನಾವು ನೋಡಿ ಕಟ್ ಮಾಡಿಬಿಟ್ಟು ಈ ರೀತಿ ಸಿಪ್ಪೆಗಳನ್ನು ನಾವು ಇದರೊಳಗೆ ಹಾಕೊಳ್ಳೋದ್ರಿಂದ, ಏಲಕ್ಕಿ ಸಿಪ್ಪೆಗಳನ್ನು ಹಾಕೊಳ್ಳೋದ್ರಿಂದ ಟೀ ಘಮ ಘಮ ಅಂತ ಇರುತ್ತೆ. ಟೀ ಮಾಡುವಾಗ ತುಂಬಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಟೀ ಕುಡಿದವರು ಕೂಡ ಚೆನ್ನಾಗಿದೆ ಅಂತ ಹೇಳ್ಬಹುದು, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಏಲಕ್ಕಿ ಸಿಪ್ಪೆನ ಬಿಸಾಕೋ ಬದಲು ಈ ರೀತಿ ನಾವು ಯೂಸ್ ಮಾಡ್ಕೋಬಹುದು. ಫ್ರೆಂಡ್ಸ್, ನಾವೆಲ್ಲರೂ ಖಾರ ಪುಡಿ ಆಗಲಿ, ಹಾಗೆ ಅರಿಶಿನ ಪುಡಿ ಆಗಲಿ ಅಥವಾ ಸಾಂಬಾರು ಪುಡಿ ಆಗಲಿ ತುಂಬಾ ತಂದಿರ್ತೀವಿ, ತುಂಬಾ ಮಾಡಿರ್ತೀವಿ. ಇವುಗಳನ್ನು ಹಾಳಾಗದಂತೆ ತುಂಬ ದಿನಗಳವರೆಗೂ ಕೂಡ ಇದರ ಘಮ ಆಗಲಿ ಅಥವಾ ಉಂಡುಂಡೆ ಕಟ್ಟದೇ ಇರೋದಂತೆ, ಇದು ಹಾಳಾಗದಿರೋಂತೆ ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿದಿರಬೇಕು. ಸೊ ಹಾಗಾಗಿ ನಾನು ಏನು ಪಾಲಿಸ್ತೀನಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ. ನಾನು ಸಾಮಾನ್ಯವಾಗಿ ಖಾರ ಪುಡಿಗೆ, ಹಾಗೆ ಅರಿಶಿನ ಪುಡಿಗೆ, ಹಾಗೆ ಸಾಂಬಾರು ಪುಡಿಗೆ ನಾನು 1 ಸ್ಪೂನಿನಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ. ಇದರಿಂದ ಹಾಳಾಗೋದಿಲ್ಲ, ಬೇಗನೆ ಖಾರ ಪುಡಿ ಆಗಲಿ ಅದು ಗುಂಡಾಳ್ಗಟ್ಟೋದಿಲ್ಲ, ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿ ಹಾಗೇ ಇರುತ್ತೆ. ಹಾಗೆ ಸಾಂಬಾರು ಪುಡಿ ಆಗಲಿ, ಅರಿಶಿನ ಪುಡಿ ಆಗಲಿ, ಅವುಗಳಿಗೆ ಈ ರೀತಿ ನೀವು ಉಪ್ಪು ಹಾಕಿ ಇಡೋದ್ರಿಂದ ತುಂಬ ದಿನದವರೆಗೂ ಕೂಡ ಚೆನ್ನಾಗೇ ಇರುತ್ತೆ. ಈ ಅರಿಶಿನ ಪುಡಿ, ಖಾರ ಪುಡಿ, ಹಾಗೆ ಉಪ್ಪು, ಹಾಗೆಯೇ ಈ ಸಾಂಬಾರು ಪುಡಿ ಇವುಗಳನ್ನು ನೀವು ಆದಷ್ಟು ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಇಡೋದನ್ನು ಅವಾಯ್ಡ್ ಮಾಡಿ. ಪಿಂಗಾಣಿ ಅಥವಾ ಗ್ಲಾಸಿನ ಬಾಟಲ್ಗಳಲ್ಲಿ ಇವುಗಳನ್ನು ಇಡೋದ್ರಿಂದ ಇವು ತುಂಬ ಚೆನ್ನಾಗಿ ಹಾಗೇ ಇರುತ್ತೆ, ಹಾಳಾಗೋದಿಲ್ಲ ಬೇಗನೆ. ಹಾಗೆಯೇ ನೋಡಿ, ಅಕ್ಕಿ ಚೀಲವನ್ನು ಯಾವುದೇ ಕಾರಣಕ್ಕೂ ಬಿಸಾಕಬೇಡಿ. ಅಕ್ಕಿ ಚೀಲದಿಂದ ಕೂಡ ತುಂಬಾ ಉಪಯೋಗ ಇದೆ. ನಾವೀಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಕ್ಕಿ ಚೀಲದಿಂದ ಯಾವ್ಯಾವ ರೀತಿ ಉಪಯೋಗ ನೀವು ಪಡ್ಕೋಬೋದು ಅಂತ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀವಿ. ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇಲಿಸ್ಟನ್ನು ಒಮ್ಮೆ ಚೆಕ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಈ ಅಕ್ಕಿ ಚೀಲವನ್ನು ನೋಡಿ, ನಾನು ಈಗ 3/4 ಭಾಗದಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಮೇಲ್ಗಡೆ ಕಟ್ ಮಾಡ್ಕೊಂಡಿರುವ ಭಾಗವನ್ನು ನಾನು ಏನು ಮಾಡಬೇಕು ಅಂತ ಅದನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಮ್ಮ ಚಾನಲ್ನ ನೋಡ್ತಾ ಇರಿ. ಈಗ ನೋಡಿ, ಕೆಳಗಡೆ ಭಾಗವನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಹೀಗೆ ಸರಿ ಮಾಡ್ಕೊಂಡ್ಬಿಟ್ಟು ನೀವು ಕೆಳಗಡೆ 3/4 ಭಾಗದಷ್ಟು ನೀವು ಇದನ್ನು ಕಟ್ ಮಾಡ್ಕೊಳ್ಳಿ ನೋಡಿ. ನಂತರ ಇದನ್ನು ನಾವು ಒಂದು ಟ್ರೇ ಆಗಿ ಕೂಡ ಯೂಸ್ ಮಾಡ್ಬೋದು. ಕೆಳಗಡೆ ನೀವು ಬೇಕಿದ್ದರೆ ಒಂದು ಕಾರ್ಡ್ಬೋರ್ಡ್ ಶೀಟನ್ನು ಇಟ್ಬಿಟ್ಟು ಇವುಗಳನ್ನು ಇಡಬಹುದು, ಅಥವಾ ನೀವು ಡೈರೆಕ್ಟಾಗಿ ಹೀಗೆ ಕೂಡ ಇಡಬಹುದು. ಓಕೆ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ, ವೇಸ್ಟ್ ಅಂತ ಬಿಸಾಕುವ ಈ ರಟ್ಟಿನ ಬಾಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡೋಣ. ನೋಡಿ, ಅದಕ್ಕಾಗಿ ನಾನಿಲ್ಲಿ 2 ರಟ್ಟಿನ ಬಾಕ್ಸನ್ನು ತಗೊಂಡಿದ್ದೀನಿ. ನೋಡಿ, ಈ ಬಾಕ್ಸನ್ನು ಫಸ್ಟು ನಾವು ಗಮ್ ಟೇಪ್ ಹಚ್ಚಿಬಿಟ್ಟು ಇದನ್ನು ನೀಟಾಗಿ ಒಂದು ಬಾಸ್ಕೆಟ್ ಥರ ರೆಡಿ ಮಾಡೋಣ. ನೋಡಿ, ಮೇಲ್ಗಡೆ ಇರುವಂತಹ ಈ ರಟ್ಟಿನ ಬಾಕ್ಸನ್ನ ಕ್ಯಾಪ್ ಇರುತ್ತಲ್ಲ, ಅದಕ್ಕೆ ಹೀಗೆ ಮುಚ್ಚೋಕೆ ಅಂತ ಇರುತ್ತಲ್ಲ, ಅದನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ನೋಡಿದರೆ ನಿಮಗೆ ನೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ನಂತರ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಆ ಶೀಟನ್ನು ಈ ಬಾಕ್ಸ್ ಒಳಗಡೆ ಇಡಬೇಕು. ನೋಡಿ, ಈ ರೀತಿ ಮೇಲ್ಗಡೆ ಪಾರ್ಟನ್ನು ನಾನು ಕಟ್ ಮಾಡಿಬಿಟ್ಟು ಹೀಗೆ ಒಳಗಡೆ ಇಟ್ಟಿದ್ದೀನಿ ನೋಡಿ. ನಂತರದಲ್ಲಿ ನೀವು ಗಮ್ ಟೇಪನ್ನು ಯೂಸ್ ಮಾಡಿಕೊಂಡು ಇದನ್ನು ಪ್ಲಾಸ್ಟರ್ ಮಾಡ್ಕೊಳ್ಳಿ. ನೋಡಿ, ಆ ಸೈಡ್ ಈ ಸೈಡ್ 2 ಇದೆಯಲ್ಲ, ಅದನ್ನು ನೀವು 2 ಕಡೆ ಹೀಗೆ ಪ್ಲಾಸ್ಟರ್ನ ಹಚ್ಚಿಬಿಟ್ಟು ಹೀಗೆ ಮಾಡಿ ನೋಡಿ. 2 ಕಡೆ ಹೀಗೆ ಅಂಟಿಸ್ಕೊಂಡ ನಂತರ ನೀಟಾಗಿ ಅದು ರೆಡಿ ಆಯಿತು. ಈಗ ಇದನ್ನು ನಾವು ಒಂದು ಹಳೇದಾದಂತಹ ಟೀ ಶರ್ಟ್ನ ತೊಗೊಂಡ್ಬಿಟ್ಟು ಇದರ ಮೇಲ್ಗಡೆ ಹೀಗೆ ಹಾಕಿ ಅದನ್ನು ಇನ್ನೂ ಚೆನ್ನಾಗಿ ಕಾಣೋ ರೀತಿ ಮಾಡೋಣ. ನೋಡಿ, ಈ ರೀತಿ ಹಾಕಿಬಿಟ್ಟು ನೋಡಿ, ನಾನು ಬಾಸ್ಕೆಟ್ನ ರೆಡಿ ಮಾಡ್ತಾಯಿದ್ದೀನಿ. ಹಳೇದಾದಂತಹ ಟೀ ಶರ್ಟ್ನ ನೀವು ಈ ರೀತಿ ಯೂಸ್ ಮಾಡ್ಕೋಬಹುದು, ಅಥವಾ ನೀವು ಬೇರೆ ಬಟ್ಟೆ ಇದ್ದರೆ ಅದನ್ನು ಕೂಡ ಅಂಟಿಸಬಹುದು. ಬಟ್ಟೆನ ಗಮ್ ಹಾಕಿಬಿಟ್ಟು, ಅಥವಾ ನೀವು ಒಂದು ದಪ್ಪ ಇರುವಂತಹ ಶೀಟನ್ನು ಕೂಡ ಅಂಟಿಸ್ಬಿಟ್ಟು ಅದನ್ನು ನೀಟಾಗಿ ಡೆಕೋರೇಟಿವ್ ಆಗಿ ಕಾಣೋ ಥರ ಮಾಡಬಹುದು. ನೋಡಿ, ಈ ರೀತಿ ನಾವು
ರೆಡಿ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಲೆಗ್ಗಿನ್ಸ್ಗಳನ್ನು ಅಥವಾ ಬ್ಲೌಸ್ಗಳನ್ನು ಅಥವಾ ನೀವು ವೇಲ್ಗಳನ್ನು ಬ್ಲೌಸ್ ಪೀಸ್ಗಳನ್ನು ಈ ರೀತಿ ನಾವು ಡಬ್ಬದಲ್ಲಿ ನೀವು ನೀಟಾಗಿ ಹೀಗೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮೆಸ್ಸಿಯಾಗಿ ಕೂಡ ಕಾಣೋದಿಲ್ಲ. ಈ ರೀತಿ ಬಾಕ್ಸ್ಗಳನ್ನು ಹೇಗಿದ್ದರೂ ನಾವು ಬೇಡ ಅಂತ ಹೇಳಿ ಬಿಸಾಕ್ತೀವಲ್ವ, ಅವುಗಳನ್ನು ಈ ರೀತಿ ಯೂಸ್ ಮಾಡ್ಕೋಬಹುದು. ನಾನೀಗ ಆಲ್ರೆಡಿ ಈ ರೀತಿ ಬಾಕ್ಸ್ಗಳನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದೀನಿ. ನೋಡಿ, ನಿಮಗೂ ಕೂಡ ಒಂದು ಐಡಿಯಾ ಬರಬಹುದು. ನೋಡಿ, ನಾನು ಒಂದು ಕಡೆ ಲೆಗ್ಗಿನ್ಸನ್ನು ಹಾಕಿಟ್ರೆ ಇನ್ನೊಂದು ಬಾಕ್ಸಲ್ಲಿ ನಾನು ಎಲ್ಲ ಬ್ಲೌಸ್ಗಳನ್ನು ಇಲ್ಲಿ ಇಟ್ಟಿದ್ದೀನಿ. ನೋಡಿ, ಬ್ಲೌಸ್ಗಳನ್ನು ಅಲ್ಲಿ ಇಲ್ಲಿ ಹುಡ್ಕೋ ಬದಲು ಈ ರೀತಿ ನೀವು ಇಟ್ಕೊಂಡ್ಬಿಟ್ರೆ ಒಂದೇ ಬಾಕ್ಸಲ್ಲಿ ಎಷ್ಟೊಂದು ಬ್ಲೌಸ್ಗಳನ್ನು ನಾವು ಇಡಬಹುದು. ನಂತರ ಇದನ್ನು ಬೀರುವಿನಲ್ಲಿ ಕೂಡ ಸೈಡಿಗೆ ಇಡಬಹುದು. ನಮಗೇನಿದು ಜಾಸ್ತಿ ಜಾಗ ಕೂಡ ಬೇಕಾಗಲ್ಲ. ಬೆಲ್ಲವನ್ನು ನಾವು ಈ ರೀತಿ ಗಟ್ಟಿಯಾಗಿರುವಂತಹ ಬೆಲ್ಲವನ್ನು ಪುಡಿ ಮಾಡಲಿಕ್ಕೆ ತುಂಬಾ ಕಷ್ಟಪಡ್ತೀವಿ ಅಲ್ವಾ. ಕಲ್ಲಿಂದ ಜಜ್ಜಿದ್ರೂ ಪುಡಿ ಆಗಲ್ಲ, ಹಾಗೆ ಚಾಕುವಿಂದ ಕಟ್ ಮಾಡೋಕ್ಕೆ ಹೋದರೂ ಕೂಡ ಅದು ಪುಡಿ ಆಗಲ್ಲ. ಅಂಥ ಸಮಯದಲ್ಲಿ ಒಳ್ಳೆ ಟ್ರಿಕ್ಸನ್ನು ನೀವು ಪಾಲಿಸಬೇಕಾಗತ್ತೆ. ಈಗ ನಾನು ತಿಳಿಸ್ತಿರೋ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡಿದರೆ ಗ್ಯಾರಂಟಿ ಫಟಾಫಟ್ ಅಂತ 5 ನಿಮಿಷದಲ್ಲಿ ಈ ಬೆಲ್ಲವನ್ನು ಪುಡಿ ಮಾಡಬಹುದು. ನೋಡಿ, ಅದಕ್ಕಾಗಿ ನಾನಿಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಹಾಗೆಯೇ ಅದರ ಒಳಗಡೆ ಒಂದು ಸಣ್ಣ ಬೌಲನ್ನು ತೊಗೊಂಡಿದ್ದೀನಿ. ನೀವು ನಿಮ್ಮ ಬೆಲ್ಲದ ಗಾತ್ರವನ್ನು ನೋಡಿಬಿಟ್ಟು ಒಳಗಡೆ ಪಾತ್ರೆನ ಫಿಕ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ಇದನ್ನು ಜಸ್ಟ್ ಒಂದು 3 ನಿಮಿಷ ಮಾತ್ರ, 3 ನಿಮಿಷ ಮಾತ್ರ ನೀವು ಇದನ್ನು ಹೀಟ್ ಆಗಲಿಕ್ಕೆ ಅಂತ ಹೇಳಿ ಗ್ಯಾಸ್ ಮೇಲೆ ಇಡಿ. ಸ್ವಲ್ಪ ಇದು ಹೀಟ್ ಆದಮೇಲೆ ಏನು ನೀರು ಹಾಕಬೇಕಾಗಿಲ್ಲ, ಹಾಗೆಯೇ ವಿಸಲ್ ಕೂಡ ಹಾಕಬೇಕಾಗಿಲ್ಲ. ವಿಸಲ್ ಹಾಕದೇ ನೀವು 3ರಿಂದ 4 ನಿಮಿಷ ನೀವು ಇದನ್ನು ಹೀಟ್ ಮಾಡಿಕೊಂಡು ಆ ಬೆಲ್ಲ ಸಾಫ್ಟ್ ಆಗುತ್ತೆ. ಆ ರೀತಿ ನೀವು ಹೀಟ್ ಮಾಡೋದ್ರಿಂದ ಏನೂ ಆಗೋದಿಲ್ಲ, ಬೆಲ್ಲ ಸಾಫ್ಟ್ ಆಗುತ್ತೆ ಅಷ್ಟೇ. ಆ ಸಾಫ್ಟ್ ಆಗಿರುವಂತಹ ಬೆಲ್ಲವನ್ನು ತೊಗೊಂಡ್ಬಿಟ್ಟು ನೀವು ಈಸಿಯಾಗಿ ನೋಡಿ ಈ ರೀತಿ ಚಾಕುವಿನಿಂದ ಪುಡಿ ಮಾಡ್ಕೋಬಹುದು. ನೀವು ಮೊದಲೇ ನೋಡಿದ್ರಿ ಚಾಕುವಿಂದ ಪುಡಿ ಮಾಡುವಾಗ ಎಷ್ಟು ಅದು ಗಟ್ಟಿ ಇತ್ತು ಅಂತ ಹೇಳಿ. ಅದೇ ನಾವು ಈ ಬೆಲ್ಲವನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಬಂದ ತಕ್ಷಣ ನೋಡಿ ಎಷ್ಟು ಈಸಿಯಾಗಿ ನಮಗೆ ಪುಡಿ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ಟಿಪ್ಸ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಬೇಕು, ಆಯಿತಾ. ವಿಡಿಯೋ ನೋಡ್ತೀರಾ ಹಾಗೆ ಹೋಗ್ತೀರಾ, ಲೈಕ್ ಮಾಡೋದಿಲ್ಲ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ರೀ. ಅದಕ್ಕೇನು ಯಾವುದೇ ಎಕ್ಸ್ಟ್ರಾ ನೀವು ಅಮೌಂಟ್ ಕೊಡಬೇಕಾಗಿಲ್ಲ. ಸೊ ನಿಮಗಿಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಯೂಸ್ ಆಗುತ್ತೆ ಅನಿಸಿದರೆ ನಮಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಹಾಗೆಯೇ ಇದನ್ನು ಪುಡಿ ಮಾಡಿದ ನಂತರ ಇದನ್ನು ಡೈರೆಕ್ಟಾಗಿ ಬಾಕ್ಸಿಗೆ ಹಾಗೆ ಇಟ್ಟುಬಿಡಬೇಡಿ. ಇದು ಸ್ವಲ್ಪ ಇದನ್ನು ನಾರ್ಮಲ್ ಟೆಂಪ್ರೇಚರ್ಗೆ ಬರೋ ಥರ ಸುಮ್ಮನೆ ಇಟ್ಬಿಡಿ. ನಂತರದಲ್ಲಿ ನೀವು ಇದನ್ನು ಡಬ್ಬದಲ್ಲಿ ಹಾಕಿಬಿಟ್ಟು ನೀವು ಬಳಸಬಹುದು. ಹಾಗೆ ಬಿಸಿ ಇರುವಾಗಲೇ ನೀವು ಬೆಲ್ಲವನ್ನು ಡಬ್ಬದಲ್ಲಿ ಹಾಕಿ ಇಡಬೇಡಿ, ಬೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ನೋಡಿದ್ರಲ್ಲ ಬೆಲ್ಲವನ್ನು ಎಷ್ಟು ಈಸಿಯಾಗಿ ಹೇಗೆ ನಾವು ಪುಡಿ ಮಾಡ್ಕೋಬಹುದು ಅಂತ ಹೇಳಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋದೊಂದಿಗೆ. ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.